ಪಾದ ಅಂತಂದರೆ ನಮಗೇನೇನು ಬೇಕು ಅದೆಲ್ಲವನ್ನು ಸಂಪಾದನೆ ಮಾಡಿ ಕೊಡುತ್ತೆ ಅಂತ. ಭಗವಂತನ ಪಾದವನ್ನು ಮುಟ್ಟಿದರೆ, ನಮಸ್ಕಾರ ಮಾಡಿದರೆ, ಪೂಜೆ ಮಾಡಿದರೆ ನಮಗೆ ಎಲ್ಲ ಫಲವನ್ನೂ ನಮಗೆ ತಂದು ಕೊಡುತ್ತೆ ಅಂತ. ಅದಕ್ಕೆ ದೇವರ ಪಾದಕ್ಕೆ ಪಾದ ಅಂತ ಹೆಸರು. ದೇವರ ಪಾದವನ್ನು ಚಿಂತನೆ ಮಾಡಬೇಕು. ಪಾದ ಅಂತ ಚಿಂತನೆ ಮಾಡುವಾಗ ಸ್ವಾಮಿ ಎಲ್ಲವನ್ನೂ ಕೊಡುವವ ಅಂತ ಅನುಸಂಧಾನ ಮಾಡಿದರೆ ನಮ್ಮ ಮನೆಗೆ ಎಲ್ಲ ವಸ್ತುಗಳು ಬಂದು ಬೇಡುತ್ತೆ ಅಂತ. ಪಾದ ಎಂಬಲ್ಲಿ ಎರಡು ಶಬ್ದಗಳಿವೆ, ಪ ಮತ್ತು ಆದ. ಪ ಅಂದರೆ ಅದು ಪಾಲನೆ ಮಾಡುವುದು ಅನ್ನುವ ಅರ್ಥವನ್ನು ಹೇಳುತ್ತೆ. ಆದ ಅಂದರೆ ಅದಭಕ್ಷಣೆ, ನಾಶ ಮಾಡುವುದು ಅನ್ನುವ ಅರ್ಥವನ್ನು ಹೇಳುತ್ತೆ. ಪ ಅಂದರೆ ನಮಗೆ ಯಾವುದು ಬೇಕು, ಸುಖ, ಸಮೃದ್ಧಿ, ಐಶ್ವರ್ಯ, ವಿದ್ಯೆ, ಸತ್ಕರ್ಮ, ಇದೆಲ್ಲ ಅದನ್ನೆಲ್ಲ ಪಾಲಯತಿ, ಕೊಡ್ತಾನೆ, ಕೊಟ್ಟದ್ದನ್ನು ರಕ್ಷಣೆ ಮಾಡ್ತಾನೆ. ಪ ಅಂತದಕ್ಕೆ ಅರ್ಥ. ಆದ ಅಂದರೆ ಅತಿ ಇತಿ ಆದಹ, ಅದನ್ನು ಸಂಹಾರ ಮಾಡ್ತಾನೆ. ಯಾವುದು ಬೇಡ, ಯಾವುದು ಅನಿಷ್ಟ, ಯಾವುದು ನಮಗೆ ತೊಂದರೆ ಕೊಡುವಂಥದ್ದು ಸಮಸ್ಯೆಗಳು, ಅದನ್ನೆಲ್ಲ ನಾಶ ಮಾಡ್ತಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ಪಾದ ಅಂತ ಹೇಳುವಾಗ ನಮಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಪಾಲನೆ ಮಾಡ್ತಾನೆ, ಬೇಡವಾದ್ದನ್ನೆಲ್ಲ ಕೊಂಡೋಗಿ ಅನುಗ್ರಹ ಮಾಡ್ತಾನೆ. ಬೇಡವಾದ ಕಸ ಹಿಡ್ಕೊಂಡು ಹೋಗೋರಿಲ್ಲ, ಎಲ್ಲಿ ಹಾಕಬೇಕು, ದೇವರೇ ಹಿಡ್ಕೊಂಡು ಹೋಗ್ತಾನೆ ಅಂತ. ಯಾವುದು ಬೇಕು ಇಲ್ಲಿಯೇ ತಂದು ಹಾಕ್ತಾನೆ ಅಂತೆ. ಅದಕ್ಕೆ ಪಾದ ಅಂತ ಹೇಳ್ತಾರೆ. ಭಗವಂತನ ಪಾದ ಪೂಜೆ ಮಾಡುವಾಗ ಅಥವಾ ಯಾರದೇ ಪಾದವನ್ನು ಪೂಜೆ ಮಾಡುವಾಗ ಅಲ್ಲಿ ಭಗವಂತನ ಪಾದವನ್ನು ಅನುಸಂಧಾನ ಮಾಡಿ ನಮಗೆ ಬೇಕಾದ್ದನ್ನು ಕೊಡ್ತದೆ, ಬೇಡವಾದ್ದನ್ನು ನಾಶ ಮಾಡುತ್ತೆ ಅಂತ ನಾವು ಅನುಸಂಧಾನ ಮಾಡಿ ನಾವು ಪೂಜೆ ಮಾಡಿದರೆ ನಮಗೆ ಬೇಕಾದ ಎಲ್ಲ ಪುರುಷಾರ್ಥಗಳು ಸಿದ್ಧಿಸ್ತದೆ. ಇದು ಕೇಶವನಾಮ. ಕೇಶವ, ಬ್ರಹ್ಮಾದಿ ದೇವತೆಗಳು ಭಗವಂತನ ಪಾದಪೂಜೆ ಮಾಡಿದ್ದಾರೆ. ಅದರ ಅರ್ಥ ಏನು ಅಂದರೆ ನಮ್ಮ ದೇವರು ಕೇಶವ. ಕೇಶವ ಅಂತಂದರೆ ಕಾ ಅಂದರೆ ಬ್ರಹ್ಮದೇವರು, ಈಶಾ ಅಂದರೆ ರುದ್ರದೇವರು. ಅವರನ್ನು ಪ್ರವರ್ತಯತಿ, ಅವರ ಪ್ರವೃತ್ತಿಗೆ ಕಾರಣೀಭೂತನಾದವ ಅಂದರೆ ಬ್ರಹ್ಮಾದಿಗಳಿಂದ ವಂದ್ಯನಾದಂತಹ ಮಹಿಮೆ ಉಳ್ಳವ ಅಂತ. ನಿನ್ನ ಪಾದ ಪೂಜೆ ಮುದದಿಂದ ಮಾಡುವೆನು ನಾನು ಅಂತ. ಪಾದದ ಪೂಜೆಯನ್ನು ಮಾಡಬೇಕು. ಪೂಜೆ ಅಂತಂದರೆ ಸಮಗ್ರ ಪೂಜೆ. ಬರೀ ಪಾದ ಪೂಜೆ ಅಂದರೆ ನೀರು ಮಾತ್ರ ಅಲ್ಲ. ಭಗವಂತನ ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಈ ಪಾದದ ಮೇಲೆ ದೇವರಿಗೆ ತುಂಬ ಇಷ್ಟ ಅಂತೆ. ಯಾಕಿಷ್ಟ ಅಂತಂದರೆ ನಮ್ಮ ದೇವರ ವರ್ಣನೆ ಮಾಡ್ತಾರೆ. ಏನು ವರ್ಣನೆ ಮಾಡ್ತಾರೆ ಅಂತಂದರೆ ಕರಾರವಿಂದಂ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ಅಂತ, ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಒಬ್ಬರು ಹೇಳುತ್ತಾರೆ. ಅಂದರೆ ನಮ್ಮ ದೇವರು ಆಲದೆಲೆಯ ಮೇಲೆ ಮಲಗ್ತಾನೆ ಅಂತೆ. ವಟಸ್ಯ ಪತ್ರಸ್ಯ ಪುಟೇ ಶಯಾನಂ, ಅಲ್ಲಿ ಮಲಗಿದ್ದಾನಂತೆ. ಮಲಗಿ ತನ್ನ ಕಾಲನ್ನು ಚೀಪ್ತಾನೆ ಅಂತೆ. ನಮ್ಮ ಮಕ್ಕಳು ಮಾತ್ರ ಅಲ್ಲ, ನಮ್ಮ ದೇವರು ಚೀಪ್ತಾನೆ ಅಂತ. ನಮ್ಮ ಮಕ್ಕಳು ಯಾಕೆ ಚೀಪ್ತಾರೆ ಅಂತ ಗೊತ್ತಿಲ್ಲ. ನಾವು ಚೀಪಿದ್ದು ಯಾಕೆ ಅಂತ ಮರ್ತು ಬಿಟ್ಟಿದ್ದೇವೆ. ನಾವು ದೇವತೆಗಳೇ ಬಿಡಿ, ಹಾಗಾಗಿ ನಮಗೇ ಗೊತ್ತಿಲ್ಲ, ನಾವೆಲ್ಲ ಹಾಗೆಲ್ಲ ಮಾಡಿರಲಿಕ್ಕಿಲ್ಲ ಅಂತ. ದೇವರು ಮಾಡಿದ್ದಾನೆ ಇದನ್ನು. ಯಾಕೆ ಮಾಡಿದ? ದೇವರಿಗೆ ತುಂಬ ಇಷ್ಟ. ನಮ್ಮ ಕಾಲಲ್ಲಿ ರುಚಿಯೇನೂ ಇಲ್ಲ, ಆದರೂ ಚೀಪ್ತಾರೆ. ದೇವರ ಕಾಲು ತುಂಬ ಸಿಹಿ. ತುಂಬ ಸಿಹಿ ಅಂದರೆ ತುಂಬ ಸ್ವಾದಿಷ್ಟವಾದ್ದು. ಅದು ಯಾಕೆ? ಯಾರೋ ಒಬ್ಬ ಕವಿ ಅದನ್ನು ಉತ್ಪ್ರೇಕ್ಷೆ ಮಾಡಿದ್ದಾನೆ. ಏನು ಪ್ರೇಕ್ಷೆ ಮಾಡ್ತಾನೆ ಅಂತಂದರೆ ಎಲ್ಲ ಸಮರ್ಪಣೆ ಮಾಡ್ತಾರೆ ನೋಡಿ. ಭಗವಂತನ ಪಾದಕ್ಕೆ ಸಮರ್ಪಿತ, ಪದಾರವಿಂದಕ್ಕೆ ಸಮರ್ಪಣೆ ಅಂತ ಎಲ್ಲ ಆ ಭಗವಂತನ ಪಾದದ ಅಂಗುಷ್ಟಕ್ಕೆ ಸಮರ್ಪಣೆ ಮಾಡಿದ್ದಾರೆ ನೋಡಿ. ಎಲ್ಲ ಸತ್ಕರ್ಮಗಳು ಅದನ್ನು ಸಮರ್ಪಣೆ ಮಾಡಿದ್ರಿಂದ ದೇವರೊಂದು ಸಲ ಬಾಯಿಗಿಟ್ಟುಕೊಂಡಂತೆ. ಆ ಜ್ಞಾನಿಗಳು ಮಾಡಿದ ಸತ್ಕರ್ಮಗಳ ಫಲವನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತ ಭಗವಂತ ಆಸ್ವಾದನೆ ಮಾಡಿದಂತೆ. ಅಷ್ಟು ಮಾಡಿದರೆ ಸಾಕು ನೋಡಿ. ನಾವು ಮಾಡಿದ ಕರ್ಮಗಳಿಗೆಲ್ಲ ಎಲ್ಲ 100ಕ್ಕೆ 100ರಷ್ಟು ಫಲ ಅದಕ್ಕೆ ಸಿದ್ಧಿಸ್ತು ಅಂತ ಅರ್ಥ. ಭಗವಂತ ಅದನ್ನು ಆಸ್ವಾದನೆ ಮಾಡಿದ್ದಂತೆ, ಸುಮ್ಮನೆ ಅಲ್ಲ, ವ್ಯರ್ಥವಾಗಿ ಅಲ್ಲ. ಎಲ್ಲ ಆ ಪುಣ್ಯಕರ್ಮಗಳನ್ನು ಏನು ಸಮರ್ಪಣೆ ಮಾಡಿರ್ತೇವೆ
ಅದನ್ನು ಭಗವಂತ ಆಸ್ವಾದನೆ ಮಾಡ್ತಾನೆ. ಹಾಗಾಗಿ ಆ ಅಂಗುಷ್ಟ, ಆ ಪಾದ, ಅದಕ್ಕೆಲ್ಲ ತುಂಬ ಮಹತ್ವ. ಅಂತಹ ನಿನ್ನ ಪಾದದ ಪೂಜೆಯನ್ನು ಮಾಡ್ತೇನೆ. ಹೇಗೆ ಮಾಡ್ತೇನೆ? ದಾಸರು ಚೆನ್ನಾಗಿ ಹೇಳ್ತಾರೆ. ಮುದದಿ ಮಾಡುವೆನು. ದೇವರ ಪೂಜೆ ಹೇಗೆ ಮಾಡಬೇಕು? ಮುದದಿ, ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಮುದದಿ ಅಂದರೆ ಖುಷಿಯಿಂದ ಮಾಡ್ತೇನೆ. ದೇವರ ಪೂಜೆ ಯಾರನ್ನೂ ಖುಷಿಪಡಿಸ್ಲಿಕ್ಕಲ್ಲ. ದೇವರ ಪೂಜೆ ಯಾಕೆ ಅಂತಂದರೆ ಅದು ಖುಷಿಯಿಂದ ನಾವು ಮಾಡೋದು. ಅಂದರೆ ಅದರಿಂದ ಯಾವುದೋ ಒಂದು ಪ್ರಯೋಜನ ಪಡೀಲಿಕ್ಕಲ್ಲ. ನಮ್ಮದೆಲ್ಲ ಹೇಗೆ ಅಂತಂದರೆ ಒಂದು ಪೂಜೆ ಮಾಡಿಸ್ತೇವೆ, ಪೂಜೆ ಮಾಡ್ತೇವೆ. ಪೂಜೆ ಮಾಡುವಾಗ ನಮಗೆ ಟೆನ್ಷನ್, ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಈ ಪೂಜೆಗೆ, ಇದಕ್ಕೆ ಏನು ಫಲ ಬಾರದಿದ್ದರೆ ಅಯ್ಯೋ ವೇಸ್ಟ್ ಆಗುತ್ತೆ ಅಲ್ಲ ಅಂತ ಒದ್ದಾಡ್ತಾ ಪೂಜೆ ಮಾಡ್ತೇವೆ. ನಮಗೆ ಟೆನ್ಷನ್ ಪೂಜೆ ಮಾಡುವಾಗ. ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಊಟ, ಇಷ್ಟೆಲ್ಲ ಉಪಚಾರ, ಇಷ್ಟೆಲ್ಲ ಕಷ್ಟ ಶ್ರಮ, ಅದಕ್ಕೆ ಫಲ ಬರದಿದ್ದರೆ ನಾವು ಮಾಡುವುದು ಫಲದ ಆಸೆಯಿಂದ, ಆವಾಗೆಲ್ಲ ಈ ದುಃಖಕ್ಕೆ ಅವಕಾಶ ಇರ್ತದೆ. ದಾಸರು ಹೇಳ್ತಾರೆ, ನಾನು ಹಾಗೆಲ್ಲ ಮಾಡುವುದಿಲ್ಲ, ನಾನು ಮುದದಿಂದ ಮಾಡುವೆನು, ಆನಂದದಿಂದ ಮಾಡ್ತೇನೆ ಅಂತ. ಪೂಜೆ ಹೇಗೆ ಮಾಡಬೇಕು ಅಂತಂದರೆ ಆನಂದದಿಂದ ಮಾಡಬೇಕು ಅಂತ. ಅದು ಆನಂದ ಭರಿತವಾಗಿ ಮಾಡಬೇಕು. ನಮಗೆ ಯಾರಾದರೂ ಬೇಕಾದವರು ಮನೆಗೆ ಬಂದರು ಅಂತ ಇಟ್ಕೊಳ್ಳಿ, ಅಡುಗೆ ಮನೆಗೆ ಹೋಗಿ ನಮಗೆ ಏಳಲಿಕ್ಕೆ ಕೂಡದಿದ್ರು ಹೋಗಿ ಅಲ್ಲೆಲ್ಲ ಬಿಸಿ ಬಿಸಿ ಮಾಡಿ ತಂದು ಕೊಡ್ತೇವೆ ನೋಡಿ, ಅದು ಮುದದಿಂದ ಮಾಡ್ತೇವೆ. ಯಾಕೆ ಅಂತಂದರೆ ನಮಗೆ ಬೇಕಾದವರು, ಬೇಡವಾದವರು ಬಂದರೆ ಅದನ್ನು ಮೇಲೆ ಕೆಳಗೆ ಮಾಡಿ, ಅದನ್ನು ಚೆಲ್ಲಿ ರಂಪಾಟ ಮಾಡಿ, ಪಾತ್ರ ಕೆಳಗೆಲ್ಲ ಬೀಳಿಸಿ, ಬಂದವ ಅಲ್ಲಿಂದಲೇ ಓಡಬೇಕು, ಅಲ್ಲಿವರೆಗೆ ಮಾಡ್ತೇವೆ. ನಾವು ಮಾಡುವ ಕ್ರಿಯೆಗಳು ಅದು ಹೇಗಿರ್ತದೆ ನಮಗೆ ಗೊತ್ತು ನೋಡಿ. ನಾವು ಖುಷಿಯಿಂದ ಮಾಡುವುದು ಹೇಗಿರ್ತದೆ, ಇನ್ನೊಬ್ಬರ ಬಲಾತ್ಕಾರಕ್ಕೆ ಮಾಡುವುದು ಹೇಗಿರ್ತದೆ. ಇಲ್ಲಿ ಹೇಳ್ತಾರೆ ದಾಸರು, ನಾ ಮುದದಿಂದ ಮಾಡ್ತೇನೆ ಅಂದರೆ ಆನಂದ ಭರಿತನಾಗಿ ಮಾಡ್ತೇನೆ. ಖುಷಿ. ದೇವರ ಪೂಜೆ ಅಂತಂದರೆ ಅದು ಆನಂದಮಯವಾಗಿ ಮಾಡಬೇಕು. ದೇವರ ಪೂಜೆ ಅಯ್ಯೋ ಮಾಡಬೇಕಲ್ಲ, ಅದು ಮುಗಿಬೇಕು, ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಿ, ಅಯ್ಯೋ ನಮಗೆ ಟೆನ್ಷನ್ ನೋಡಿದರೆ ದೇವರಿಗೆ ಕಾಣಿಸ್ಬೇಕು, ಯಾಕಪ್ಪ ಈ ಮನೆಯಲ್ಲಿ ಬಂದೆ, ದೇವರೇ ಎದ್ದು ಓಡಿ ಹೋಗಬೇಕು, ಹಾಗೆ ಮಾಡ್ತೇವೆ ನಾವು. ಹಾಗಲ್ಲ, ದೇವರ ಪೂಜೆ ಅದು ಆನಂದವಾಗಿ ನಾವು ಮಾಡಬೇಕಾದ್ದು. ನಾನು ಹಾಗೆ ಮಾಡ್ತೇನೆ, ಪಾದ ಪೂಜೆ ಮುದದಿಂದ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಮುದದಿ ಅಂತ ಇದೆ ನೋಡಿ, ಅದು ತೃತೀಯನೂ ಹೌದು, ಸಪ್ತಮಿಯೂ ಹೌದು. ಸಪ್ತಮಿ ಆದರೆ ನಿಮಿತ್ತ ಅಂತ ಅರ್ಥ. ಮುದದಿ ಅಂದರೆ ಆನಂದದ ಫಲ, ಆನಂದ ಫಲ. ಅದಕ್ಕೆ ಫಲ ಅಪೇಕ್ಷೆ ಇಲ್ಲ ನಮಗೆ. ದೇವರ ಪೂಜೆ ಮಾಡಿದರೆ, ಪಾದಪೂಜೆ ಮಾಡಿದರೆ ಆವಾಗ ಅದರ ಫಲ ಏನು ಅಂದರೆ ಮುತು ಆನಂದ. ಅಂದರೆ ಆನಂದದಿಂದ ಮಾಡುವುದು, ಅದರ ಫಲ ಏನು ಅಂದರೆ ಆನಂದನೇ ಅದರ ಫಲ. ಆನಂದಮಯವಾಗಿ ನಾವು ದೇವರ ಪೂಜೆ ಮಾಡಿದರೆ ಜೀವನದುದ್ದಕ್ಕೆ ಭಗವಂತ ನಮಗೆ ಆನಂದವನ್ನು ನೀಡ್ತಾನೆ. ಮುದದಿ ಅಂತ ಅದಕ್ಕೆ ಹೇಳೋದು. ನಮ್ಮ ಆಚಾರ್ಯರು ಅವರು ಆನಂದಭರಿತರಾಗಿ ಪೂಜೆ ಮಾಡಿದ್ದಾರೆ, ಅದನ್ನು ಶ್ರೀ ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಫಲ ಏನು ಅವರಿಗೆ? ಆನಂದನೇ. ಅವರು ಆ ಆನಂದ ತೀರ್ಥರಾಗಿ ಮಾಡಿದ್ದಾರೆ. ಅವರಿಗೆ ಫಲ ಏನು ಅಂದರೆ ಆನಂದ ತೀರ್ಥರೇ ಅವರು. ಅವರ ತೀರ್ಥ ಅದು ಆನಂದಮಯ. ಹಾಗಾಗಬೇಕು ಅಂತ ಮುದದಿ ಅಂತ ದಾಸರು ಹೇಳಿದ್ದಾರೆ. ನಿನ್ನ ಪಾದಪೂಜೆ ಮುದದಿ ಮಾಡುವೆನು, ನಿನ್ನ ಪಾದಪೂಜೆ ನಾನು ಮಾಡುವೆನು ಅಂತ. ಇದು ಬಹಳ ಮುಖ್ಯ ಅಂಶ. ನಾವು ಏನಾದರೂ ಫಲ ಇದ್ದರೆ ನಾವು ತೆಕ್ಕೊಳ್ಳೋದು, ಏನಾದರೂ ಕಷ್ಟಪಡಬೇಕಾದ್ರೆ ಇನ್ನೊಬ್ಬರ ಹತ್ರ ಮಾಡಿಸೋದು. ಆಚಾರ್ಯ ನೀವು ಮಾಡ್ತೀರಾ ಪೂಜೆ, ನಾಳೆ ದೀಪಾವಳಿ ಹಬ್ಬ ಬಂತು ಮಾಡಿ ಆಚಾರ್ಯ ಅಂತ ಪೂಜೆ ಮಾಡಿಸುವುದು ಇನ್ನೊಬ್ಬರ ಹತ್ರ. ಅದರ ಫಲ ಯಾರಿಗೆ? ನನಗೆ ಬರಬೇಕು ಅಂತ. ದಾಸರು ಹೇಳ್ತಾರೆ, ನಿನ್ನ ಪಾದ ಪೂಜೆ ಮುದದಿಂದ ಮಾಡುವೆನು ನಾನು. ನನ್ನ ಮನೆಯ ದೇವರಿಗೆ ಪೂಜೆ ನಾನು ಮಾಡಬೇಕು ಹೊರತು ಇನ್ನೊಬ್ಬರಲ್ಲ. ನನ್ನ ದೇವರದು, ನಾನು ಮಾಡಬೇಕು. ಪೂಜೆ ಗೊತ್ತಿಲ್ಲದಿದ್ದರೆ ಕಲಿಯಬೇಕು, ನಮಗೆ ಶ್ರದ್ಧೆ ಬೆಳೆಸಿಕೊಳ್ಬೇಕು, ನಾವು ಮಾಡಬೇಕು. ಆವಾಗ ಅದಕ್ಕೆ ತುಂಬ ಫಲ. ದೇವರು ಇಷ್ಟಪಡೋದು ಅದನ್ನು. ದಾಸರು ಹೇಳ್ತಾರೆ, ನಾನು ಮಾಡ್ತೇನೆ ಅಂತ ಅಹಂಕಾರ ಅಲ್ಲ, ನಮಗೆಲ್ಲ ಇದನ್ನು ತೋರಿಸಿತ್ತು, ನಮಗೆಲ್ಲ ಇದೊಂದು ಪಾಠ. ನಮ್ಮ ಮನೆಯ ದೇವರ ಪೂಜೆ ನಾವೇ ಮಾಡಬೇಕು, ಪಾದ ಪೂಜೆ ನಾನು ಮಾಡ್ತೇನೆ. ಇದನ್ನು ದಾಸರು ತೋರಿಸಿಕೊಟ್ಟಿದ್ದಾರೆ. ಇನ್ನೊಬ್ಬರ ಹತ್ರ ಮಾಡಿಸುವುದಲ್ಲ, ನಾನೇ ಮಾಡಬೇಕು. ಪೂಜೆ ಎಲ್ಲ ನೀವು ಮಾಡಿ, ಊಟ ನಾನು ಮಾಡ್ತೇನೆ, ಇದು ಎಂಥ ಅನ್ಯಾಯ ಇದು? ನಾನು ಮಾಡ್ತೇನೆ ಅಂತ
ಅಂತ ಅಹಂಕಾರ ಅಲ್ಲ, ಅದರಲ್ಲಿ ಪ್ರೀತಿಯ ಪರಾಕಾಷ್ಠೆ ಅದರಲ್ಲಿ ತೋರ್ತದೆ. ನಾನು ಮಾಡುವೆ, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ. ಪಾದಪೂಜೆ ಮಾಡಬೇಕಾದ್ರೆ ಪಾದ ಬರಬೇಕಲ್ವಾ? ಪಾದ ಕೊಡು. ಬ್ರಹ್ಮದೇವರು ಪಾದಪೂಜೆ ಮಾಡಿದರು, ಪಾದ ಒದಗಿಸಿದ್ದಿ, ಪಾದಪೂಜೆ ಮಾಡಿದರು. ಒದಗಿಸಯ್ಯ ಪಾದ. ಎಲ್ಲಿ ಒದಗಿಸಬೇಕು, ಎಲ್ಲಿ ಬರಬೇಕು ದೇವರ ಪಾದ? ಹೃದಯದ ಒಳಗೆ ಒದಗಿಸಯ್ಯ. ಹೃದಯದಲ್ಲಿ ಬರಬೇಕು ಭಗವಂತನ ಪಾದ. ನಾವು ಇಲ್ಲಿ ಪೂಜೆ ಮಾಡಬೇಕು, ದೇವರ ಪಾದ ಇಲ್ಲಿರಬೇಕು. ಇಲ್ಲಿ ಅಭಿಷೇಕ ಮಾಡಿದರೆ ಆ ಒಳಗಿದ್ದ ಪಾದಕ್ಕೆ ಹೋಗಿ ಮುಟ್ಟಬೇಕು, ಒಳಗಿದ್ದ ಪಾದ ಒದ್ದೆ ಆಗಬೇಕು. ಇದು ಪಾದಪೂಜೆ ಅಂತ ದಾಸರು ಹೇಳ್ತಾರೆ.